ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ವೆಲ್ಕಮ್ ಟು PG ಬ್ಲಾಗ್ಸ್. ಸೊ ಇವತ್ತು ಫಾರ್ ಎ ಚೇಂಜ್ ಬೈಕ್ ಟ್ರಿಪ್ ಇಲ್ಲ, ಸೊ ಕಾರಲ್ಲಿ ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ತಿಂಡಿಗೆ ಅಂತ ಕಿಚನ್ ಹಳ್ಳಿ ಮನೆಯಲ್ಲಿ ನಿಲ್ಸಿದ್ದೀವಿ. ಸೊ ಇಲ್ಲಿಂದ ತಿಂಡಿ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ ಬಂದು ಆ್ಯಕ್ಚುಲಿ ಚಿಕ್ಕಮಗಳೂರು. ತಿಂಡಿ ಆಯಿತು ಹೇಳು. ತಿಂಡಿ ಆಯಿತು, ತಿಂಡಿ ಮಾಡಿಕೊಂಡು ಹೊರಟು. ಸೊ ಒಂದು ಕ್ವಿಕ್ ಪಿಟ್ ಸ್ಟಾಪ್, ಎಣ್ಣೆ ಕುಡಿಯೋಣ ಅಂತ. ಕೂತು 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 ಎಲ್ಲ ನೋವು ಬಂದ್ಬಿಟ್ಟಿದೆ. ಏನಿದು 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 ಹಾಂ ಬೇಕಾ 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 ಇದು ನಾವು ಉಳ್ಕೊತಾ ಇರೋವಂಥ ಹೋಮ್ ಸ್ಟೇ, ದ ನ್ಯೂ ಇಡನ್ ಗಾರ್ಡನ್ ಹೋಮ್ ಸ್ಟೇ ಅಂತ. ಓ ಪಾಪು ಇಳಿ ಕೆಳಗಡೆ. ಓಡಾಡು ಸ್ವಲ್ಪ. ಎಲ್ಲಿ ಬಂದಿದ್ಯಾ? ಬಿಡು ಬಿಡು. ಹೊಡಿಬೇಕು ಹೊಡಿಬೇಕು. ಸೊ ರೂಮ್ಗೆ ಚೆಕ್ ಇನ್ ಆಗಿ ನಮಗೆ ರೂಮ್ ಇಲ್ಲಿ ಕೊಟ್ಟಿದ್ದಾರೆ. ರೂಮ್ ಇಂಟೀರಿಯರ್ ಎಲ್ಲ ಆಮೇಲೆ ತೋರಿಸ್ತೀನಿ. 001 ನಮ್ಮದು, 002 ನಿತಿನ್ ಅವ್ರದ್ದು. ಸೊ ರೂಮಿಗೆ ಚೆಕ್ ಇನ್ ಆದವು. ಲಂಚ್ ರೆಡಿ ಆಗೋಕ್ಕೆ ಇನ್ನೊಂದು ಅರ್ಧ ಗಂಟೆ ಬೇಕು ಅಂದರು. ಸೊ ಅರ್ಧ ಗಂಟೆ ಒಳಗಡೆ ಎಲ್ಲೋಗಿದ್ದು? ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಆಟ ಆಡ್ಕೊಂಡು ಒಂದು ಅರ್ಧ ಗಂಟೆ. ಸೊ ಇವನು ಆಟ ಆಡಿಸ್ಕೊಂಡು ನೋಡಿದ್ರಲ್ಲ ಹೆಂಗೆ ಆಟ ಆಡ್ತಿದ್ದ ಅಂತ. ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಸಿದ್ದು. ಫುಲ್ಲು ಕುಣಿದಾಡಿ ಎಂಜಾಯ್ ಮಾಡಿಬಿಟ್ಟ. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ಲಂಚ್ ರೆಡಿ ಇದೆಯಂತೆ. ಲಂಚ್ ಮುಗಿಸ್ಕೊಂಡು ಬಂದು ಒಂದೆರಡು ಜಾಗ ಹೋಗೋಣ ಅಂತ ಫೈನಲ್ ಮಾಡ್ಕೊಂಡಿದ್ದೀವಿ. ಸೊ ಯಾವ್ಯಾವ ಜಾಗ ಏನು ಎತ್ತ ಅಂತ ಹೇಳ್ಬಿಟ್ಟು ಊಟ ಆದಮೇಲೆ ಸಿಗ್ತೀನಿ ಬನ್ನಿ.
ನಿಮಗೆ ನಿದ್ದೆ ಬರ್ತಿದೆ ಎಲ್ಲರಿಗೂ. ನಿದ್ದೆ ಬರ್ತಾ ಇದೆಯಾ? ಖಂಡಿತವಾಗ್ಲೂ ಸೊ ಮಲಗೋದು ಬೇಡ ಅಂತ ಹೇಳಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಮುಳ್ಳಯ್ಯನಗಿರಿ ಪೀಕು ಮತ್ತು ಜರಿ ಫಾಲ್ಸು ಎರಡಕ್ಕೂ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಟೈಮು ಹೆಂಗೆ ಸೆಟ್ ಆಗುತ್ತೆ, ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ಟೈಮ್ ಇದ್ದರೆ ಜರಿ ಫಾಲ್ಸ್ಗೂ ಹೋಗ್ತೀವಿ ಇವತ್ತು, ಇಲ್ಲ ನಾಳೆಗೆ ಇಟ್ಕೊತೀವಿ ಅದನ್ನು. ಸೊ ಬನ್ನಿ, ಇನ್ನೇನು ಮುಳ್ಳಯ್ಯನಗಿರಿಗೆ ಹೋಗಿ ಸಿಗೋಣ. ಇವನು ಕ್ಯಾಮ್ರಾ ಬೇಕಂತೆ ನೋಡಿ, ಕ್ಯಾಮ್ರಾ ಕೊಡಿ ಅಂತ ಕಿತ್ತಾಡ್ತಾವನೆ. ಏನಕ್ಕೆ ಕ್ಯಾಮ್ರಾ? ಅವ್ನು ತಗೋ, ಹಿಡ್ಕೊ ನೀನೇ ಮಾಡು. ಹಾಯ್ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಜೋರಾಗಿ ಹೇಳು. ಕಾರಲ್ಲಿ ಹೋಗ್ತಾ ಇದ್ದೀವಿ ಮುಳ್ಳಯ್ಯನಗಿರಿಗೆ, ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ, ನಿಮ್ಗೂ ತೋರಿಸ್ತೀವಿ, ಬೆಟ್ಟ ತೋರಿಸ್ತೀವಿ, ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಳಿ ಇನ್ನೊಂದ್ಸತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ 5, 6 ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮುಳ್ಳಯ್ಯನಗಿರಿ ರೀಚ್ ಆಗಿದ್ದೀವಿ. ಹೇಳು. ಮುಳ್ಳಯ್ಯನಗಿರಿ ರೀಚ್ ಆಗಿದ್ದೀವಿ. ಸೊ ಸಿಕ್ಕಾಪಟ್ಟೆ ರಶ್ ಇದೆ. ಅಲ್ಲಿಂದ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಅಲ್ಲಿಂದ ಅಲ್ಲಿ ಹಚ್ತಾ ಇದಾರಲ್ವಾ, ಅಲ್ಲಿಂದ ಗಾಡಿ ಬೇಡ, ನೋಡೋಣ ನಡಿ ಮುಂದೆ. ಅಲ್ಲಿರಲ್ಲ ಟರ್ನ್ ಕಷ್ಟ ಆಗುತ್ತೆ. ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಮೇಲೆ ಹೋದ್ರೆ ಅಲ್ಲಿ ಮುಳ್ಳಯ್ಯನಗಿರಿ ದೇವಸ್ಥಾನ ಇದೆ. ಸೊ ಈಗ ನಾವಿರೋ ಪರಿಸ್ಥಿತಿಯಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗ್ತೀವಾ ಇಲ್ವಾ ಕಾದು ನೋಡಿ. ಹೇಳಪ್ಪ. ಸೊ ಮುಳ್ಳಯ್ಯನಗಿರಿಗೆ ರೀಚ್ ಆಗಿದ್ದೀವಿ. ಬನ್ನಿ ಎಲ್ಲ ಕೇಳೋಣ. ಸೊ ರೀಚ್ ಆಗಿ ನೋಡಿದ್ರೆ ನೀವು ಇಷ್ಟು ಗಾಡಿಗಳು, ಫುಲ್ ಜಾಮ್ ಆಗಿಬಿಟ್ಟಿದೆ. ಅಲ್ಲಿ ಮೇಲೆ ಹೋದ್ರಂತೂ ಫುಲ್ ಜಾಮ್ ಆಗಿಬಿಟ್ಟಿದೆ. ಬನ್ನಿ ಹೋಗೋಣ. ಹಾಂ, ಹೇಗಿದೆ ನೋಡ ಅಲ್ಲಿಂದ. ಸೊ ಮುಳ್ಳಯ್ಯನಗಿರಿ ಫುಲ್ಲು ಪೀಕ್ ಹೋಗ್ಬೇಕಂದ್ರೆ ಅಲ್ಲಿಂದ ಅಲ್ಲೇನು ಕಾಣಿಸ್ತಿದೆ. ಸೊ ಅಲ್ಲಿ ಜನಗಳು ಹತ್ಕೊಂಡು ಹೋಗ್ತಾ ಇದ್ದಾರೆ. ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲೆ ಹೋಗ್ಬೇಕು. ಸೊ ಮುಳ್ಳಯ್ಯನಗಿರಿ ಮೇಲೆ ಹತ್ತಕ್ಕಾಗಿಲ್ಲ, ತುಂಬ ಟಯರ್ಡ್ ಆಗಿತ್ತು, ಸುಸ್ತಾಗಿತ್ತು, ಬೇರೆ ರೆಸ್ಟ್ಲೆಸ್ ಬೇರೆ. ಸೊ ಅದಕ್ಕೂ ಮುಂಚೆ ಈ ಬುದ್ಧಿವಂತನ ನೋಡ್ಕೊಳ್ಳಿ. ಇಲ್ಲಿ ಒಂದು ಗಾಡಿ ಹೋಗೋಕ್ಕೆ ಒಂದು ಗಾಡಿ ಬರೋಕ್ಕೆ ಅಷ್ಟೇ ಜಾಗ ಇದೆ. ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿದ್ರೂ ಇಲ್ಲಿ ಬಂದು ಅಡ್ಡ ನಿಂತ್ಕೊಂಡು ಎಲ್ಲರಿಗೂ ತೊಂದರೆ ಮಾಡ್ತಿದ್ದಾರೆ. ಫುಲ್ಲು ಜಾಮ್ ಆಗಿದೆ. ಇವರೇ ಕಾರಣ ಅದಕ್ಕೆ. ಎಲ್ಲಿಂದ ಬಂತು ಬರುತ್ತೆ ಜಾಗ ಇದೆ. ಸೊ ವಾಪಸ್ಸು ರಿಟರ್ನ್ ಹೋಗ್ಬೇಕಾದ್ರೆ ಫಾಗ್ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಫುಲ್ಲು ಫಾಗ್ ಕವರ್ ಆಗಿದೆ. ಆ ಕಡೆ ಎಲ್ಲ ದೂರದಲ್ಲಿ ಕಾಣಿಸ್ತಾನೆ ಇಲ್ಲ ಬೆಟ್ಟಗಳು ನೋಡು. ಇದೊಂದೇ ಬೆಟ್ಟ ಕಾಣಿಸ್ತಾ ಇರೋದು. ಅಲ್ಲ, ಇದರಿಂದ ಇರೋದು ಏನು ಕಾಣಿಸ್ತಿಲ್ಲ, ಎಷ್ಟೊಂದಿದೆ ಅಲ್ಲಿ. ಆ ಕಡೆ ಈ ಬೆಟ್ಟದಿಂದ ಆ ಕಡೆ ಇರೋರ್ಗು ಈ ಬೆಟ್ಟ ಕಾಣಿಸ್ತಾ ಇರಲ್ವಂತ. ಇಲ್ಲಿ ಯಾರ ನೋಡಿ, ಪೊಲೀಸ್ ಪಾಟೀಲ್ ಅಂತ. ಏನ್ ನೋಡ್ತಿದ್ಯಾ ಬಾಬು? ಏನ್ ನೋಡ್ತಾ ಇದ್ದೀರಾ?
ಹಾಂ ಟಿಟಿಟ್ ಮಾಡ್ತಾ ಇದ್ದಾರೆ ಅಂಕಲ್ಲು. ಜಾಗ ಬಿಡಿಯನ್ನು ಅಲ್ಲಿ ನೋಡಿ, ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಜಾಗ ಬಿಡಿಯನ್ನು. ಜೋರಾಗಿ ಹೇಳ್ಬೇಕು, ಕೇಳಿಸ್ತಾ ಇಲ್ಲ. ಜಾಗ ಬಿಡಿಯನ್ನು ಬಿಡು, ಕೇಳಿಸ್ತಾ ಅವ್ರಿಗೆ. ಕ್ಲಿಯರ್ ಆಗ್ತಾ ಇದೆ ನೋಡಿ ಇವಾಗ ಫಾಗ್. ಸೊ ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ಬಂದು ಆ ಟ್ರಾಫಿಕ್ ಬೇರೆ ಅಲ್ಲೇ 1 hour ವೇಸ್ಟ್ ಆಗೋಯ್ತು. ಸೊ ಜೆರಿ ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡ್ವು, ಹೋಗೋಕ್ಕಾಗಿಲ್ಲ, ತುಂಬ ಟೈಮ್ ಆಗೋಯ್ತು. ಇಲ್ಲಿಗೆ ರೀಚ್ ಆಗೋಷ್ಟರಲ್ಲೇ ಆಲ್ರೆಡಿ 5:30 ಆಗ್ಬಿಟ್ಟಿತ್ತು. ಸೊ ಜೆರಿ ಫಾಲ್ಸು ನಾಳೆ ಬೆಳಗ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಫುಲ್ಲು ಬಂದ ತಕ್ಷಣ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು. ಬೆಳಗ್ಗೆ ಬೇಗ ಎದ್ದಿದ್ದು ಆ್ಯಂಡ್ ಟ್ರಾವೆಲಿಂಗು, ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದ್ದು ಎಲ್ಲ ಸೇರಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ಬಂದ ತಕ್ಷಣ ಏನೂ ನೋಡಿಲ್ಲ ಗುರು. ಸೀದಾ ಬಂದು ಮಲ್ಕೊಂಡು ಈಗ ಎದ್ದು ನೋಡಿದ್ರೆ 7:30 ಆಗ್ಬಿಟ್ಟಿದೆ. ಸೊ ಇನ್ನೆಲ್ಲೂ ಆಚೆ ಹೋಗೋ ಪ್ಲ್ಯಾನ್ಸ್ ಇಲ್ಲ ಇವತ್ತು. ಇಲ್ಲೇ ಫೈರ್ ಕ್ಯಾಂಪ್ ಆಗ್ತಾಯಿದ್ದಾರೆ. ಒಂದು ಸಣ್ಣದಾಗಿ ಒಂದು ಪಾರ್ಟಿ ಮಾಡಿಕೊಂಡು ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ಟ. ಆರ್ನವ್ ಅಂತೂ ಪೂಲಿಂದ ಎದ್ದೇ ಬರ್ತಾ ಇರಲಿಲ್ಲ, ನೋಡಿದ್ರಲ್ಲ ಆವಾಗಲೇ. ಈಗ ಮತ್ತೆ ಮನೆಗೆ ಬಂದಮೇಲೆ ಮಲಗೋಕ್ಕೆ ಕಷ್ಟಪಟ್ಟ, ಹೆಂಗೋ ಮಲಗ್ದ ಸ್ವಲ್ಪ ಹೊತ್ತು. ಸೊ ನೀರು ಹತ್ರ ಹೋಗೋಣ, ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ ಅನ್ನೋಕ್ಕೆ ನೀರು ಹತ್ರ ಹೋಗೋಣ ಅಂತ ಹೇಳ್ತಾ ಇದ್ದ. ಸೊ ಈಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಫೈರ್ ಕ್ಯಾಂಪ್ ಹತ್ರ ಹೋಗಿ ಅದನ್ನು ಆರ್ನವ್ಗೆ ತೋರಿಸಿ, ಅವನು ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದಾನೆ.